ಮಾಲ್ಗತಿ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಾನು. ಹಲೋ, ಓಕೆ. ನೋಡಿ, ಹಿಂದೂ ಧರ್ಮ ಯಾರನ್ನು ಹೊಡಿ ಬಡಿ ಅನ್ನಲ್ಲ, ಎಲ್ರೂ ಯಾವ ಧರ್ಮನೂ ಹೇಳಲ್ಲ. ಯಾವ ಅಲ್ಲಲ್ಲ, ಹಿಂದೂ ಧರ್ಮ ಮಾತ್ರ. ಬೇರೆ ಹಿಂದೂ ಧರ್ಮ ಈ ದೇಶದಲ್ಲಿ ಇರೋದು ಯಾವ ಧರ್ಮ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಯಾರು ಹೇಳಲ್ಲ. ಪುರಾಣದಲ್ಲಿ ಒಂದು ಪೇಜ್ ನ ಓಪನ್ ಮಾಡ್ಸಕ್ಕೆ ಒಂದು ಇದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ನೀವು ಒಂದು ಬಿಡ್ಲೇ ಇಲ್ಲ. ನೆನಪಿದ್ಯಾ ನಿಮ್ಗೆ? ಯಾವ ಅಂಶ ಕೇಳಿ? ಅದೊಂದು ವಿಚಾರ ಮಾತ್ರ ಪ್ರಸ್ತಾಪ ಮಾಡಬೇಡಿ ಅಂತ ನನ್ನ ಬಾಯಿ ಕಟ್ ಹಾಕಿದ್ರಿ. ಯಾವ ವಿಚಾರ ಕೇಳಿ? ಗೊತ್ತು, ಪುನೀತ್ ಕೇರಳಿ ಅಂತ. ನೋಡಿ, ನಾನು ಜಾಹೆಲ್ ಅಂತ ಹೇಳ್ತಾರೆ, ಅವನು ಜಾಹೆಲ್, ನಾನು ಜಾಹೆಲ್. ನಾವು ಓದ್ಬೇಕಂದ್ರೆ ಫಸ್ಟ್ ಸುರು ಅಂತ ಓದ್ರೇನೆ ಅರ್ಥ ಆಗೋದು. ಎಂಡಿಂಗ್ ತಕೊಂಡು ಹೋದ್ರೆ ಏನಾಗತ್ತೋ ಅವಮಾನ ಆಗತ್ತಲ್ಲ. ಅದಕ್ಕೆ ನಾನು ಹೇಳಿದ್ದು, ಕುರಾನ್ ಆಗ್ಲಿ ಇದಾಗ್ಲಿ ಇಂಥ ಡಿಬೇಟ್ಗಳಲ್ಲಿ ತಕೊಂಡು, ಗೀತಾ ಆಗ್ಲಿ ತಕೊಂಡು ಒಂದು ಧರ್ಮಕ್ಕೆ ಇದು ಮಾಡೋದು, ಬೇರೆ ಧರ್ಮಕ್ಕೆ ಇದು ಮಾಡೋದು ಮಾಡಬಾರ್ದು. ಅದು ಇಲ್ಲಿ ಅದಕ್ಕೆ ಬೇರೆ ಇದಕ್ಕೆ ಬೇಕು. ನೀವು ಏನು ಉಲಮಾಗಳಿಗೆ ಕರೆದು ಇವ್ರು ಕರ್ಬಿಟ್ಟು ನೀವು ಇಗ್ಬೇಕು. ಅದು ನಮ್ಮಂತ ಅವ್ರಿಗೆ ಕುಣಿಸ್ಕೊಂಡ್ಬಿಟ್ಟು ಹೊಡಿಯೋದು, ಉಗಿಯೋದು, ಬೆಂಕಿ ಹಚ್ಚೋದು ಇವೆಲ್ಲವೂ ಆದ ನಂತರವೂ ಯಾಕೆ ನೀವು ಒಂದು ಟೀಮ್ ಮಾಡ್ಕೊಂಡು ಅಂತ ಹುಡುಗರನ್ನ ಅಥವಾ ಫ್ಯಾಮಿಲಿಗಳನ್ನ ಕೂರಿಸ್ಕೊಂಡು ಬುದ್ಧಿ ಮಾತು ಹೇಳೋ ಕೆಲಸ ಒಂದು ಸಲವೂ ಆಗ್ಲಿಲ್ವಲ್ಲ? ನಾವು ನೋಡಿ, ಯುವಕರಿಗೆ ಹೇಳ್ಬೋದು, ನಾವು ಯುವಕರಿಗೆ ನಾವು ಇದು ಮಾಡ್ತೀವಿ ಅಂದ್ರೆ ಹಿಂದೂ ಲೀಡರ್ಸ್ ಇದ್ದಾರೆ ನೋಡಿ, ಕೆಲವು ಲೀಡರ್ ಇದ್ದಾರೆ ನೋಡಿ. ಆ ಧರ್ಮದ ಬಗ್ಗೆ ಮಾತಾಡಕ್ಕೆ, ಸರಿ ತಪ್ಪನ ಮಾತಾಡಕ್ಕೆ ಆ ಧರ್ಮದ ಮುಖಂಡರೇ ಬಂದಿದ್ದಾರೆ. ನಿಮ್ಮ ಧರ್ಮದಲ್ಲಾಗಿರೋ ಲೋಪದೋಷಗಳನ್ನ ಸರಿಪಡಿಸ್ಕೊಂಡಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಯಾವ ಧರ್ಮಕ್ಕೆ ಅಗೇನ್ಸ್ಟ್ ಹೇಳ್ತಾ ಇರೋದು? ಯಾವ ಧರ್ಮ ಅಗೇನ್ಸ್ಟ್ ಹೇಳ್ತಾ ಇರೋದು? ಯಾವ ಧರ್ಮಕ್ಕೆ ಅಗೇನ್ಸ್ಟ್ ಹೇಳ್ತಾ ಇರೋದು? ಬರ್ತೀನಿ. ಮತ್ತೆ ಅಗೇನ್ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಮಾಲ್ಗತಿ ಸರ್. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಮಾಲ್ಗತಿ ಸರ್, ನಮಸ್ಕಾರ. ಒಂದು ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಕೋಮು ಗಲಭೆ ಅಥವಾ ಸಂಘರ್ಷಗಳು ಒಂದ್ ರೀತಿ ಹುಟ್ಕೊಳ್ತಾ ಇದೆಯಲ್ಲ, ಏನ್ ಅನ್ಸುತ್ತೆ ಸರ್ ಇದು ನಿಮ್ಗೆ? ಇದು ಸಮಾಜದ ಸ್ವಾಸ್ಥ್ಯತೆಯನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಕಿಡಿಗೇಡಿಗಳು. ಅದಕ್ಕೆ ಬೇರೆ ಯಾರ್ದೋ ಚುನಾವಣೆ ಇರಬಹುದು, ಬಟ್ ಇದು ಒಳ್ಳೇದಲ್ಲ. ಈ ಶಾಂತತೆಯಿಂದ ಕರ್ನಾಟಕ ನೆಮ್ಮದಿಯಿಂದ ಇರುವಂತ ರಾಜ್ಯ, ಅಲ್ಲಿ ಇಲ್ಲಿ ಸುಮ್ಮನೆ ಏನಾದ್ರೂ ಒಂದು ಉಪದ್ಯಾಪಿ ಮಾಡ್ಕೊಂಡು ಈ ತರ ಗಲಭೆ ಕ್ರಿಯೇಟ್ ಮಾಡಿದ್ರೆ ಅದು ಒಳ್ಳೇದಲ್ಲ. ಅದಕ್ಕೆ ಪ್ರಚೋದನೆ ಕೆಲವೊಬ್ರು ಇದ್ದಾರೆ, ಅದು ಒಳ್ಳೇದಲ್ಲ, ಮಾಡೋದು ಒಳ್ಳೇದಲ್ಲ. ಸಮಾಜಕ್ಕೆ ಶಾಂತಿ ಬಹಳ ಅವಶ್ಯ. ಸುಮ್ಮನೆ ತೊಂದರೆ ಕೊಡುವಂತ ಕೆಲಸ ಮಾಡಬಾರ್ದು. ಅಲ್ಲ, ಇದನ್ನ ಕಂಟ್ರೋಲ್ ತರೋದು ಹೆಂಗೆ ಅಂತ ಒಂದು ಮುಗಿತು ಅನ್ನೋಷ್ಟೊತ್ತಿಗೆ ಒಂದ್ ಶುರುವಾಗುತ್ತಲ್ಲ. ಪೊಲೀಸರು ಮಾಡ್ತಾರೆ ಬಿಡಿ ಕಂಟ್ರೋಲ್. ಪೊಲೀಸರು ಕಂಟ್ರೋಲ್ ಮಾಡ್ತಾರೆ, ಅದೇನು ದೊಡ್ಡ ಸಮಸ್ಯೆ ಏನಲ್ಲ. ಕಂಟ್ರೋಲ್ ಮಾಡ್ತಾರೆ. ಅವ್ರು ಮಾಡೋದಂತ ಇವ್ರು ಮಾಡೋದು, ಇವ್ರು ಮಾಡೋದ್ರಂತ ಅವ್ರು ಮಾಡೋದು, ಇದೊಂಥರ ಒಳ್ಳೇದಲ್ಲ. ಇಟ್ಸ್ ನಾಟ್ ಗುಡ್. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ನೋ ಡೌಟ್. ಆದ್ರೆ ನೀವು ಹೇಳ್ತಾ ಇದ್ರಿ ಪೊಲೀಸರು ಕಂಟ್ರೋಲಿಗೆ ತಗೊಳ್ತಾರೆ ಅಂತ. ಸರ್, ಕಂಟ್ರೋಲಿಗೆ ತಗೊಳಕ್ಕಿಂತ ಮುಂಚೆ ಈಗ ಸೋಷಿಯಲ್ ಮೀಡಿಯಾ ಯುಗ, ನಿಮ್ಗೂ ಕೂಡ ಗೊತ್ತು. ಒಂದ್ ಕಡೆ ಆರಂಭ ಆದ್ರೆ ಇನ್ನು 10 ಕಡೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಪೊಲೀಸರು ಇದನ್ನ ಸರಿ ಮಾಡ್ಕೊಂಡು ಹೋಗೋದೇ ಕೆಲಸ ಆಗಲ್ವಾ ಅವಾಗ? ಅಲ್ಲ, ಇದನ್ನ ಮಾಡ್ಬೇಕಂತ ಕೆಲವೊಬ್ರು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಕೊಡೋರು ಇದ್ದಾರೆ. ಅದನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅನ್ನೋದೇ ಪ್ರಶ್ನೆ ಸರ್ ಇವಾಗ. ಅದು ಬಂದಾಗ್ಬೇಕಂತ, ಅದು ಅವ್ರಿಗೆ ತಿಳಿಬೇಕದು ಇದು ಒಳ್ಳೇದಲ್ಲ ನಾವು ಮಾಡೋದಂತ. ಕುರ್ಚಿ ಸಲುವಾಗಿ ಏನಾದ್ರೂ ಒಂದು ಮಾಡೋದು ಒಳ್ಳೇದಲ್ಲ. ಮುಂಚೆಯೂ ಹಳ್ಳಿಗಳ ಕಡೆ ಊರುಗಳಲ್ಲೆಲ್ಲ ಗಣಪತಿ ಹಬ್ಬ ಅಥವಾ ಇನ್ನೊಂದು ಹಬ್ಬ ಬಂದ್ರೆ ಇವರು ಭಾಗಿಯಾಗೋರು, ಅವ್ರದ್ದು ಇನ್ನೇನೋ ಹಬ್ಬ ಇದ್ರೆ ಇವರು ಕೂಡ ಭಾಗಿಯಾಗೋರು. ಬಟ್ ಈಗ ಒಂದು ಪೋಸ್ಟರ್ ವಿಚಾರಕ್ಕೆ ಈ ಪ್ರಮಾಣದಲ್ಲಿ ಕಲ್ಲು ಹೊಡೆಯೋದು, ಕೊರಳ್ಪಟ್ಟಿ ಇಟ್ಕೊಂಡು ಜಗಳಕ್ಕೆ ಹೋಗೋದು ಯಾವ ಹಂತಕ್ಕೆ ಹೋಗ್ತಾ ಇದೆ? ಈಗ ನಾನು ಮುಂಚೆ ಎಲ್ಲ ಓದ್ತಾ ಇದ್ದೆ, ಕಾಂಪೌಂಡ್ ಒಳಗಿರ್ಬೇಕಾಗಿರೋ ಧರ್ಮ ಈ ಕಾಂಪೌಂಡ್ ಹೊರಗೆ ಬಂದಿದೆ, ಪರಿಣಾಮ ಹಿಂಗೆ ಎದುರಿಸ್ತಾ ಇದೀವಿ ನಾವು ಅಂತ. ಮೊಹಮ್ಮದ್ ಇದ್ರೆ ಮಸೀದಿ ಒಳಗೆ ಅಥವಾ ಅವ್ರ ಮನೇಲಿ ಇಟ್ಕೊಳ್ಳಿ, ಮಹಾದೇವನ ಕೂಡ ದೇವಸ್ಥಾನದಲ್ಲಿ ಅಥವಾ ನಮ್ಮ ಮನದಲ್ಲಿ ಇಟ್ಕೊಳ್ಳೋಣ. ಯಾಕೆ ಬೀದಿಗೆ ತಂದು ಅವ್ರ ಮರ್ಯಾದೆನ ಹಾಳು ಮಾಡೋ ಕೆಲಸವನ್ನ ಧರ್ಮದಲ್ಲಿ ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ. ನೋಡಿ, ನಾನು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ಮುಂಚೆ 25-30 ವರ್ಷದಿಂದ ಯಾವ ಮೆರವಣಿಗೆನೂ ಇರ್ಲಿಲ್ಲ. ಮುಸ್ಲಿಮ್ಸ್ ಯಾವ ಮೆರವಣಿಗೆ ತೆಗಿತಿರ್ಲಿಲ್ಲ. ಆ ನಂತರ ಇವರು ಗಣಪತಿ ಮೆರವಣಿಗೆ ಮಾಡ್ತಾರಂತ ಇವರು ಮೊಹಮ್ಮದ್ ಪೈಗಂಬರ್ ಜಯಂತಿ ಮೆರವಣಿಗೆ ಮಿಲಾದ್ ಶುರು ಮಾಡಿದ್ರು. ವಿಲಾದು ಒಂದೊಂದೇ ಶುರು ಮಾಡ್ತಾ ಇದ್ದಾರೆ.
ಅವ್ರು ಪೋಸ್ಟರ್ ಹಚ್ತಾ ಅಂತ ಇವರು ಪೋಸ್ಟರ್ ಹಚ್ಚೋದು, ಇವೆಲ್ಲ ಕೆಲವೊಂದು ಯುವಕರಿಗೆ ತಲೆ ಇರೋದಿಲ್ಲ. ಅವಕ್ಕೆ ಪ್ರಚೋದನೆ ಕೊಟ್ರೆ ಅವು ಹುಚ್ಚುಚ್ಚಾಕಾರ ಮಾಡ್ತವೆ. ಅದು ಪ್ರಚೋದನೆ ಕೊಡೋದು ಬಂದ್ ಆಗ್ಬೇಕು. ಸಮಾಜದ ದೃಷ್ಟಿಯಿಂದ ಮುಖಂಡರು ಇದಕ್ಕೆ ಜವಾಬ್ದಾರಿ ಇಲ್ಲ ಸರ್. ಗಣೇಶ ಮೆರವಣಿಗೆ 40 ವರ್ಷದ ಹಿಂದಿಗಡೆ ಅಲ್ಲ, ಈ ಸ್ವತಂತ್ರ ಬರೋದ್ರಿಂದಲೂ ಮೊದಲಾಗಿತ್ತು. ಸ್ವತಂತ್ರ ಪೂರ್ವ ಈ ಧರ್ಮದಲ್ಲಿ ಮೆರವಣಿಗೆ ಅಲ್ಲ, ಗಣೇಶ ಬಗ್ಗೆ ಸಂದೇಶ ತಪ್ಪಾಗಿ ಹೋಗೋದು ಬೇಡ. ಯಾಕಂದ್ರೆ ಸ್ವತಂತ್ರ ಗಣೇಶನ ಪಾತ್ರ ಅಪಾರವಾಗಿದೆ. ಯಾಕಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲರೂ ಒಗ್ಗೂಡಿಸ್ಕೊಂಡು ದೇಶ ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಮಾಡುವಂತ ಒಂದು ಮೆರವಣಿಗೆ. ಆಚರಣೆ ಯಾಕೆ ಗಣಪತಿ ಉತ್ಸವ ಶುರುವಾಯ್ತು, ಮೆರವಣಿಗೆ ಶುರುವಾಯ್ತು ಅನ್ನೋದು ಜನರನ್ನ ಮೇಡಮ್ ನನಗೆಲ್ಲ ಗೊತ್ತಿದೆ. ತಿಲಕರು ಅದನ್ನ ಶುರು ಮಾಡಿದ್ರು, ಅದೇ ಅವಾಗಲಿಂದ ನಡೀತಾ ಇದೆ ಮೆರವಣಿಗೆ. ಮೆರವಣಿಗೆ ಬಗ್ಗೆ ಹೇಳ್ತಾ ಇಲ್ಲ. ಇರ್ಲಿಲ್ಲ ಅಂತ ಹೇಳ್ತಾರೆ, ಮಾಲಗತ್ತಿ ಸಾಹೇಬ್ರು ಹೇಳ್ತಾರೆ. ಅಷ್ಟು ಗ್ರ್ಯಾಂಡ್ ಆಗಿರ್ಲಿಲ್ಲ. ಈಗ ಯಾಕೆ ಈಗ ಗ್ರ್ಯಾಂಡ್ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂದ್ರೆ ನೋಡಿ, ಈ ಕಾಣಿಸ್ತಾ ಇದೆ ಕಣ್ಣಿಗೆ. ಅವರ ಅಜೆಂಡಾ ನೋಡಿ, ಅಜೆಂಡಾ ಬಂದ್ಬಿಡ್ತಲ್ಲ, ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತ ಅಲ್ಲಿ ಈಗ ಬೇರೆ ನೋಡಿ, ಫಸ್ಟ್ ಏನು ಏರಿಯಾನಲ್ಲಿ ಮುಸಲ್ಮಾನರು ಇದ್ದಾರೆ, ಹಬ್ಬ ಮಾಡಿದ್ರೆ ಗೊತ್ತಾಗತ್ತೆ. ಹಬ್ಬ ಅಂದ್ರೆ ಎಲ್ರಿಗೂ ಗೊತ್ತಾಗತ್ತಲ್ಲ, ಗೊತ್ತಾಗತ್ತೆ. ಬಕ್ರೀದ್ ಮಾಡ್ಬೇಕಾದ್ರೆ, ರಂಜಾನ್ ಮಾಡ್ಬೇಕಾದ್ರೆ ಎಲ್ಲರೂ ಹೋಗ್ತಾ ಇದ್ರಿ ಮಸೀದಿ ಒಳಗೆ ಅಥವಾ ಒಂದು ಜಾಗದಲ್ಲಿ ಸೇರ್ಕೊಂಡು ನಮಾಜ್ ಮಾಡ್ಕೊಂಡು ಬರ್ತಾ ಇದ್ರಿ. ಎಷ್ಟೊಂದು ಚೆನ್ನಾಗಿತ್ತು ಅದು ನೋಡಕ್ಕೆ. ಈಗ ನೋಡಿ, ಈಗ ಅದೊಂದು ಫ್ಲಾಗ್ ಇಟ್ಕೊಂಡು ಸ್ಲೋಗನ್ ಅಲ್ಲಲ್ಲ, ನಮ್ದು ನೋಡಿ ವರ್ಷಕ್ಕೆ ಒಂದು, ಈಗ ವರ್ಷಕ್ಕೆ ಒಂದು, ವರ್ಷಕ್ಕೆ ಒಂದು ಇನ್ನೂ ಜಾಗೃತರಾಗಬೇಕು ಗೊತ್ತಾ? ಬಸ್ ಬೆಟ್ಟಿಂಗ್ ಯಾರು ಕಟ್ಟೋದು? ನೀವೇ ಕಟ್ಟೋದು. ನಾವು ಮುಸಲ್ಮಾನರು ಸಪೋರ್ಟ್ ಮಾಡಲ್ಲ. ನಾವು ಒಂದು ಇನ್ನೂ ಜಾಗೃತರಾಗಬೇಕು ಅಂದ್ರೆ ಮೊದಲು ನೋಡಿ, ಒಂದು ಮಠ ಅಂತ ಇರೋದು, ಅಲ್ಲಿ ಉರುಸುಗಳ ಕಾರ್ಯಕ್ರಮಗಳಾದವು, ಅದು ಊರ್ ಮಧ್ಯದಲ್ಲಿತ್ತು. ಇವಾಗ ಇವರು ಅಜೆಂಡಾಗಳಿಗೆ